ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಮಹಾಶಿವರಾತ್ರಿ ಹಬ್ಬದ ಮಿನಿ ವ್ಲಾಗ್, ಅಂದರೆ ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಎದ್ದು ಬಾಗಿಲು ಪೂಜೆ ಮಾಡಿ ಬಾಗಿಲು ಸಾರಿಸಿ ಪೂಜೆ ಎಲ್ಲ ಮುಗಿಸ್ದೆ. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಬೇಗನೆ ಪೂಜೆ ಮುಗಿಸ್ದೆ. ನಾನು ಮದುವೆ ಆಗೋಕ್ಕೂ ಮುಂಚೆ ನಮ್ಮೂರಲ್ಲೆಲ್ಲ ಈ ಹಬ್ಬನ ಸಂಜೆ ಮಾಡ್ತಿದ್ದಿದ್ದು, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡ್ತಿದ್ದಿದ್ದು. ಈ ಹಬ್ಬದಲ್ಲಿ ತಮಟನೇ ವಿಶೇಷ. ಆಮೇಲೆ ಸ್ವಲ್ಪ ಕಾಫಿ ಕುಡಿದೆ, ಟೈಮ್ ಆಗಲೇ 10:15 ಆಗಿತ್ತು. ನನ್ನ ತಮ್ಮ ಇದ್ದ, ಹಾಗಾಗಿ ಸ್ವಲ್ಪ ಅವನಿಗೆ ಉಪ್ಪಿಟ್ಟು ಮಾಡಿದೆ. ಈ ಹಬ್ಬದಲ್ಲಿ ಉಪ್ಪಿಟ್ಟು ಮತ್ತು ತಮಟನೇ ವಿಶೇಷವಾದ ಅಡುಗೆ ಮಾಡೋದು. ಅಂದರೆ ನಾನು ರೆಡಿ ಆದೆ, ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಮ್ಮ ಮಾಮ ಅವರು ಬರ್ತಾಯಿದ್ರು, ಅವ್ರ ಜೊತೆನೇ ನಾನು ಹೋಗ್ತಾಯಿದ್ದೆ. ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ನನ್ನ ಔಟ್ಫಿಟ್ಟಲ್ಲಿ ತುಂಬ ಪೋಸ್ ಕೊಡ್ತಾಯಿದ್ದೆ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ರೆಡಿಯಾಗಿ ಹೊರಟೆ. ನಮ್ಮ ಮಾಮವರು ಬಂದರು, ಅವ್ರ ಜೊತೆ ಹೋದೆ. ನಮ್ಮ ಮನೆಯವ್ರು ಇರಲಿಲ್ಲ, ಅವ್ರಿಗೆ ಫಸ್ಟ್ ಶಿಫ್ಟ್ ಇತ್ತು. ಅವ್ರು ಹಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ನೀನು ಅವ್ರ ಜೊತೆನೇ ಹೋಗು ಅಂದರು. ಹಾಗಾಗಿ ಹೋಗ್ತಾಯಿದ್ದೆ. ದೇವಸ್ಥಾನ ನೋಡಿದ್ರೆ ಫುಲ್ ಕ್ಯೂ ಇತ್ತು, ಅಷ್ಟೊಂದು ಜನ ಇದ್ದರು. ನಾವು 11 ಹೋದ್ವಿ. ನಾವು ಇಲ್ಲಿಂದ ಅಲ್ಲಿ ಫುಲ್ಲು ಇನ್ನು 3 ಲೈನ್ಸ್ ದಾಟ್ಕೊಂಡ್ಬಿಟ್ಟು ಹೋಗಬೇಕಿತ್ತು ದೇವಸ್ಥಾನಕ್ಕೆ. ಹಾಗೆ ಬೇಗ ಮೂವ್ ಆಗ್ತಿತ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಖುಷಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ನಮಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ನಾವು ಪ್ರಸಾದ ತಿಂದ್ಕೊಂಡು ಬಂದ್ವಿ. ಹಾಗೆ ಕಲ್ಲಂಗಡಿ ಇತ್ತು, ಕಲ್ಲಂಗಡಿನ ತಿಂದ್ಕೊಂಡು ಬಂದ್ವಿ. ನಮ್ಮ ಅಕ್ಕ ಬೈಕ್ ಓಡಿಸ್ತಾಯಿದ್ರು, ನಾನು ಅವ್ರನ್ನ ಆಡ್ಕೋತಾ ಇದ್ದೆ. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಮಾಮವ್ರ ಮಕ್ಕಳು ಕೂಡ ನಮ್ಮ ಮನೆಗೆ ಬಂದರು, ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಇದ್ವಿ. ಡಮ್ಮಿನ ಇಟ್ಕೊಂಡು ಅವ್ರು ಆಟ ಆಡ್ತಾಯಿದ್ರು. ಹಂಗೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗಿ ಸ್ವಲ್ಪ ಮೇಕಪ್ ಮಾಡ್ಕೋತಾಯಿದ್ರು. ಅವ್ನು ತೀಟೆ ಮಾಡ್ತಾಯಿದ್ದ, ನಮ್ಮ ಮಾಮನ ಮಗ. ಆಮೇಲೆ ನಾನು ಮಾಡಿರೋ ತಮಟನ ಕೊಟ್ಟೆ, ತಿಂದರು, ಚೆನ್ನಾಗಿದೆ. ಪ್ರತಿ ವರ್ಷವೂ ಕೂಡ ನಮ್ಮಮ್ಮನ ಮನೇಲಿ ನಾನು ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ನಮ್ಮಮ್ಮ ತಮಟ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಪ್ರಿಪೇರ್ ಮಾಡಿ ಬಾರೆ ತಮಟ ಕಟ್ಟು ಅಂದರು, ಕಟ್ತಾ ಇರಲಿಲ್ಲ. ಮದುವೆ ಆದಮೇಲೆ ನೋಡಿ ಎಲ್ಲ ನಾವೇ ಮಾಡಬೇಕು, ನಾವೇ ಮಾಡ್ಕೋಬೇಕು. ಈ ಹಬ್ಬದಲ್ಲಿ ಅಕ್ಕಿ ಟಮಟ ಕೂಡ ಮಾಡ್ತಾರೆ. ನಾವು ನಮ್ಮಮ್ಮನ ಮನೆಯಲ್ಲಿ ಕಡಲೆ ಟಮಟನೇ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾನು ದೇವ್ರ ನೈವೇದ್ಯಕ್ಕೋಸ್ಕರ ಕಡಲೆ ಟಮಟನ ಮಾಡಿದೆ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ನನ್ನ ತಮ್ಮನೂ ತಿನ್ನಲ್ಲ, ಹಾಗಾಗಿ ಕಡಿಮೆ ಮಾಡ್ಕೊಂಡಿದ್ದೆ, ಎಷ್ಟು ಬೇಕಷ್ಟು. ನನ್ನ ವಾಯ್ಸ್ ಸರಿ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.